ಸರ್, ಈಗ ಪಾಕಿಸ್ತಾನ ಏನು ಪ್ರಜೆಗಳನ್ನು ವಾಪಸ್ ದೇಶ ಬಿಟ್ಟು ಹೋಗೋದಕ್ಕೆ ಸೂಚನೆ ಕೊಟ್ಟಿರತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಸಿಚುವೇಶನ್ ಆಗಿದೆ ಸರ್? ಅಂದರೆ ಪೆಹಲ್ಗಾಮಲ್ಲಿ ಲಾಸ್ಟ್ ಸಂಡೇ ಏನು ಟೆರರ್ ಅಟ್ಯಾಕ್ ಆಯಿತು, ಅದಾದಮೇಲೆ 22 ಆಯಿತು. 23ನೇ ತಾರೀಕು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಭಾರತ ಸರ್ಕಾರದ್ದು ನಡೀತು. ಅದರಲ್ಲಿ ಎಲ್ಲ ವೀಸಾಸ್ ಫೆಸಿಲಿಟೀಸ್ ಏನು ಕೊಟ್ಟಿದ್ದಾರೆ ಪಾಕಿಸ್ತಾನ ನೇಷನ್ಸ್ಗೆ ಘನ ಸರ್ಕಾರ ಅದನ್ನೆಲ್ಲ ಅಮೆಂಡ್ಮೆಂಟ್ ಮಾಡಿದೆ. ಅವರೆಲ್ಲರೂ ಸಹ 27ನೇ ತಾರೀಕು ಒಳಗಡೆ ಮತ್ತೆ ಮೆಡಿಕಲ್ ವೀಸಾಸ್ ಇರೋರು 29ನೇ ತಾರೀಕು ಒಳಗಡೆ ಈ ದೇಶ ತೊರೆದು ಹೋಗ್ಬೇಕಂತ ಹೇಳಿ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ 88 ಜನ ಪಾಕಿಸ್ತಾನಿ ನೇಷನಲ್ಸ್ ಅಥವಾ ಇದ್ದಾರೆ. ಅವ್ರು ಇಲ್ಲಿ ಮ್ಯಾರೇಜ್ ಆಗಿರೋರು, ಅವರೆಲ್ಲರೂ ಸಹ ಲಾಂಗ್ ಟರ್ಮ್ ವೀಸಾ ಅಂದರೆ LTVs ಅಂತ ಹೇಳ್ತೀವಿ, ಅದರ ಅಡಿಯಲ್ಲಿದ್ದಾರೆ 88 ಜನ. ಅದರಲ್ಲಿ 4 ಜನ ವಿಸಿಟರ್ ವೀಸಾ ಅಲ್ಲಿ ಇದ್ದಾರೆ. ಉತ್ತರ ಕನ್ನಡ ತುಂಬಾ ಹೈಯೆಸ್ಟ್ ಪಾಕಿಸ್ತಾನಿ ನೇಷನಲ್ಸ್ ಹೊಂದಿರುವಂತ ಜಾಗ. ಈಗಾಗಲೇ ಕಾರವಾರದಲ್ಲಿ 15 ಜನ ಪಾಕಿಸ್ತಾನಿ ನೇಷನಲ್ಸ್ ಹೂ ಮ್ಯಾರಿಡ್ ಟು ಇಂಡಿಯಾ ಅಂದರೆ ಲಾಂಗ್ ಟರ್ಮ್ ವೀಸಾ ಅಡಿಯಲ್ಲಿ ನಮ್ಮ ಕಾರವಾರದಲ್ಲಿದ್ದಾರೆ. ಅದರಲ್ಲಿ 10 ಜನ ವುಮನ್ ಇದ್ದಾರೆ ಮ್ಯಾರಿಡ್ ಆಗಿ. ಅವ್ರಿಗೆ ಮಕ್ಕಳು 3 ಜನ ಮಕ್ಕಳಿದ್ದಾರೆ. ಆಮೇಲೆ ಇನ್ನೊಬ್ಬರು ಒಂದು ಪಾಕಿಸ್ತಾನಿ ಪಾಸ್ಪೋರ್ಟ್ ಅಲ್ಲಿ ಬಂದು ಇಲ್ಲಿ ತಿರ್ಗಾ ಇಂಡಿಯನ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಒಂದು ಕೇಸ್ ಆಗಿದೆ ಭಟ್ಕಳದಲ್ಲಿ. ಅವರು ಸಹ ಈಗ ನ್ಯಾಯಾಲಯದ ಆದೇಶ ಇರೋದ್ರಿಂದ ಅವರು ನಾವು ಇನ್ನೂ ರಿಪೋರ್ಟ್ ಮಾಡಿಲ್ಲ. ಒಬ್ಬರು ಎಲ್ಲ ಸೇರಿ 15 ಜನ ಇದ್ದಾರೆ. ಅದರಲ್ಲಿ 14 ಜನ ಭಟ್ಕಳದವರು, ಒಬ್ಬರು ಕಾರವಾರದಲ್ಲಿ ನೆನೆಸಿದ್ದಾರೆ. ಹಾಗಾಗಿ ಇವರೆಲ್ಲರೂ ಲಾಂಗ್ ಟರ್ಮ್ ವೀಸಾದಲ್ಲಿ ಇರೋದ್ರಿಂದ ಈಗಾಗಲೇ ಏನು ನಮ್ಮ FRRO ಕಚೇರಿಯಿಂದ ಏನು ಮಾಹಿತಿ ಬರುತ್ತೋ ಅದರ ಆಧಾರದ ಮೇಲೆ ಮತ್ತು ಸರ್ಕಾರದ ಒಂದು ನಿರ್ಧಾರದ ಮೇಲೆ ಮುಂದಿನ ಕ್ರಮ ತಗೊಂತೀವಿ. ನಿನ್ನೆ ನಾನು ಭಟ್ಕಳದಲ್ಲಿದ್ದೆ. ನಮ್ಮ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ನಾವು ಎಲ್ಲ ಯಾರ್ಯಾರು ಇಲ್ಲಿ ರಿಸೈಡ್ ಆಗ್ತಾ ಇದ್ದಾರೆ ಅಲ್ಲಿದ್ದಾರ ದೇಶದಲ್ಲಿರೋದು ಅದನ್ನೆಲ್ಲ ಚೆಕ್ ಮಾಡಿ ಬಂದಿದ್ವಿ. ಎಲ್ಲರೂ ಇಲ್ಲೇ ಇದ್ದಾರೆ. ಸರ್ಕಾರದ ಒಂದು ಆದೇಶದ ಮೇಲೆ ಮುಂದಿನ ಕ್ರಮ ನಾವು ತಗೊಂತೀವಿ. ಸರ್, ಈಗ 15 ಜನ ಏನಿದಾರಲ್ಲ ಎಲ್ಲ ಲಾಂಗ್ ಟರ್ಮ್ ವೀಸಾ? ಹೌದು, 15 ಜನ ಎಲ್ಲರೂ ಲಾಂಗ್ ಟರ್ಮ್ ವೀಸಾ. ಅಲ್ಲಿ ಇನ್ನೊಂದು ಏನಂದ್ರೆ ಈಗ ನಮಗೆ ಒಲ್ಕಿ ನಮ್ಮ ಹೊನ್ನಾವರದ ಒಲ್ಕಿನಲ್ಲಿ ಒಂದು ನಮ್ಮ ಇಂಡಿಯನ್ ಹುಡುಗಿ ಪಾಕಿಸ್ತಾನಕ್ಕೆ ಮ್ಯಾರಿಡ್ ಆಗಿದ್ದಾರೆ. ಹಾಗೆ ಅವರಲ್ಲಿದ್ದಾರೆ ಇಂಡಿಯನ್ ಹುಡುಗಿ ಮತ್ತೆ ಪಾಕಿಸ್ತಾನದಲ್ಲಿದ್ದಾರೆ. ಅಲ್ಲಿ ಏನು ಸರ್ಕಾರ ನಿರ್ಧಾರ ತಗೊಳುತ್ತೋ ಅದ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಾಗುತ್ತೆ. ಸೊ ಎಲ್ಲ ನಿನ್ನೆ ಇವತ್ತು ನಮ್ಮ DSP ಭಟ್ಕಳ ನಮ್ಮ ಸ್ಪೆಷಲ್ ಬ್ರಾಂಚ್ ಇಂದ ಎಲ್ಲರೂ ವೆಟ್ ಆಗಿದೆ. ಎಲ್ಲರೂ ಇಲ್ಲಿದ್ದಾರೆ. ಸರ್ಕಾರದ ಏನು ಆದೇಶ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಸರ್, ಈಗ ಮ್ಯಾರೇಜ್ ಆದರೂ ಕೂಡ ಅವ್ರನ್ನ ಪಾಕಿಸ್ತಾನಿಯರಿಂದ ಕನ್ಸಿಡರ್ ಮಾಡ್ತೀರಲ್ಲ? ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ವೀಸಾಸ್ ಅಲ್ಲಿ 28 ಟೈಪ್ ಆಫ್ ವೀಸಾಸ್ ಇದೆ ಇಂಟರ್ನಲ್. ಅಂದ್ರೆ ಅದು ಬೇರೆ ಬೇರೆ ರಾಜತಾಂತ್ರಿಕರು ಇರ್ಬೋದು, ಟೂರಿಸ್ಟ್ ವೀಸಾ ಇರ್ಬೋದು, ಬಿಸಿನೆಸ್ ಇರ್ಬೋದು, ದೆನ್ ಸೆಕ್ಯೂರಿಟಿ ಸಂಬಂಧಪಟ್ಟಿರ್ಬೋದು, ಮೆಡಿಕಲ್ ವೀಸಾಸ್ ಇರ್ಬೋದು, ಅಥವಾ ವ್ಯಾಪಾರಕ್ಕೆ ಇರ್ಬೋದು, ಸಾರ್ಕ್ ಇಂದ ಏನು ತಗೊಂಡಿರ್ಬೋದು. ಈಗ 28 ವೆರೈಟೀಸ್ ಆಫ್ ವೀಸಾಸ್ ಇದೆ. ಅದರಲ್ಲಿ ಲಾಂಗ್ ಟರ್ಮ್ ವೀಸಾ ಏನ್ ಕೊಡ್ತಾರೆ ಅಂದ್ರೆ ಯಾರು ಮ್ಯಾರಿಡ್ ಆಗಿರ್ತಾರೆ ನಮ್ಮ ಇಂಡಿಯನ್ಸ್, ಬೇರೆ ರಾಜ್ಯದವರು ಅಂದ್ರೆ ಪಾಕಿಸ್ತಾನೀಸ್ ಅಲ್ಲ, ಬೇರೆ ಯಾರೇ ಫಾರಿನ್ ಅವ್ರನ್ನ ಮದುವೆ ಆಗಿ ತಿರ್ಗಾ ನಾವು ಇಂಡಿಯನ್ ಸಿಟಿಜನ್ಶಿಪ್ಗೆ ಅವರು ಏನು ಅಪ್ಲಿಕೇಶನ್ ಮಾಡಿದ ಸಂದರ್ಭದಲ್ಲಿ ಮತ್ತೆ ನಮ್ಮ ಪಾಕಿಸ್ತಾನಿ ಅಂತಲ್ಲ ಅಥವಾ ಇಂಡಿಯನ್ ಅಂತಲ್ಲ, ಎನಿ ವಿದೇಶಿ ಪ್ರಜೆಗೆ ಅಂತ ಫಾರಿನರ್ಸ್ ಆಕ್ಟ್ ಅಂತ ಏನಿದೆ ಅದರಲ್ಲಿ ಪ್ರಕಾರ ಯಾರು ಮ್ಯಾರೇಜ್ ಮಾಡ್ಕೊಂಡು ನಾವು ಇಂಡಿಯಾದಲ್ಲೇ ನೆಲೆಸೋದಕ್ಕೆ ಇಷ್ಟಪಡುತ್ತೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅವರು ಮನವಿ ಸಲ್ಲಿಸ್ತಾರೆ. ಸಿಟಿಜನ್ಶಿಪ್ ಆಕ್ಟ್ ಮತ್ತೆ ಫಾರಿನರ್ಸ್ ಆಕ್ಟ್ ಅಡಿಯಲ್ಲಿ ಅದನ್ನೆಲ್ಲ ಹಿಯರಿಂಗ್ ಮಾಡಿ ಅವರಿಗೆ ಲಾಂಗ್ ಟರ್ಮ್ ವೀಸಾನ ನಾವು ನೀಡಿದ್ವಿ. ಹಾಗಾಗಿ ಸದ್ಯಕ್ಕೆ ಸರ್ಕಾರದ ಒಂದು ಏನು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಆಗಿದೆ ಮತ್ತೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಈಗ ಮೀಡಿಯಾ ಸೆಂಟರ್ ಇಂದ ನಮಗೆ ಏನು ಪ್ರಕಟಣೆ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ವೀಸಾಸ್ ನ ಹೊರತುಪಡಿಸಿ ಬೇರೆಯವರೆಲ್ಲರೂ ಸಹ ಅದರ ವೀಸಾಸ್ ಬಂದವರು 27ನೇ ತಾರೀಕು ಸಂಜೆ ಮತ್ತೆ ಮೆಡಿಕಲ್ ವೀಸಾ ಬಂದವರು 29 ದೇಶ ತೊರಿಬೇಕು. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲರೂ ಲಾಂಗ್ ಟರ್ಮ್ ವೀಸಾಸ್ ಅಲ್ಲಿ ಇರೋದ್ರಿಂದ ಯಾರನ್ನೂ ಸಹ ಗಡಿಪಾರು ಮಾಡುವಂತ ಪ್ರಶ್ನೆ ಉದ್ಭವಿಸಿದೆ. ಲಾಂಗ್ ಟರ್ಮ್ ವೀಸಾಸ್ ಫಾರ್ ಹಿಂದೂಸ್ ಅಂತ ಓದಿದ್ದೀನಿ. ಅಲ್ಲ, ಹಿಂದೂಸ್ ಅಂದ್ರೆ ಹಿಂದೂಸ್ ಅಲ್ಲ, ಮುಸ್ಲಿಮ್ಸೇ. ಅವ್ರಿಗೆ ನವಾಯಿತ್ ಅದರಲ್ಲಿ ಎಲ್ಲರೂ ನವಾಯಿತ್ ಮುಸ್ಲಿಮ್ಸೇ ಇದ್ದಾರೆ. ಇದರಲ್ಲಿ ಸಂಬಂಧಪಟ್ಟಂಗೆ ಲಾಂಗ್ ಟರ್ಮ್ ವೀಸಾಸ್ ಫಾರ್ ಹಿಂದೂ ರೀಸನ್ಸ್ ಇದೆ. ಬಟ್ ಲಾಂಗ್ ಟರ್ಮ್ ವೀಸಾಸ್ ತಗೊಂಡು ಪ್ರತಿಯೊಬ್ಬರಿಗೂ ಆಗುತ್ತೆ ಅಂತ ಹೇಳಿದೆ. ಹಿಂದೂ ಪಾಕಿಸ್ತಾನ್ ನೇಷನಲ್ಸ್ ವಿಚ್ ಆರ್ ರಿಮೈನ್ ವ್ಯಾಲಿಡ್ ಅಂತ ಆಲ್ರೆಡಿ ಇಶ್ಯೂಡ್ ಟು ಹಿಂದೂ ಪಾಕಿಸ್ತಾನಿ ನೇಷನಲ್ಸ್ ಅಂದ್ರೆ ನಮ್ಮ ಹಿಂದೂಸ್ ಇದ್ದಲ್ಲಿ ಹೋಗಿದ್ದಾರೆ ಅಂತ ಹೇಳಿ. ಬಟ್ ನಾವು ಅದಕ್ಕೆ ಕ್ಲಾರಿಫಿಕೇಶನ್ ತಗೊಂಡ್ವಿ. ಈಗ ಹೂವರ್ ಗಾಟ್ ದಿ ಆರ್ LTVs ಇನ್ಕ್ಲೂಡಿಂಗ್ ಹಿಂದೂ ಅಂಡ್ ಮುಸ್ಲಿಮ್ ಆಲ್ ವ್ಯಾಲಿಡ್ ಪಾಸ್ಪೋರ್ಟ್ ಅವ್ರನ್ನ ಇನ್ನೂ ಗಡಿಪಾರು ಮಾಡಿ ಸಂಬಂಧಪಟ್ಟಂಗೆ ಯಾವ ಆದೇಶ ಬಂದಿದೆ. ಸರ್, ಇಂಡಿಯನ್ ಸಿಟಿಜನ್ಶಿಪ್ ಸಂಬಂಧಪಟ್ಟಂತೆ ಏನಾದರೂ ಅರ್ಜಿಗಳನ್ನು ಹಾಕಿದ್ದೇನೆ ಇದೆಯಾ? ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆ ಭಾರತೀಯ ಪೌರತ್ವ ಇನ್ನೂ ಪಡ್ಕೊಳ್ಳಿ. ಪಡ್ಕೊಂಡು. ಸರ್, ಇನ್ನೊಂದು ವಿಚಾರ, ಅಪಾಕ್ಲಂಗ್ ಅಂತೇಳೋ
ಒಬ್ಬ ವ್ಯಕ್ತಿ ಹಿಂದೆ ಪಾಕಿಸ್ತಾನ ಮದುವೆ ಬಂದಿದ್ದ, ಈಗ ಅವ್ರು ಜೈಲಲ್ಲಿದ್ದಾನೆ ಬೇರೆ ಕಾರಣಕ್ಕೆ. ಈಗ ಅವ್ರದ್ದು ಏನು ಸರ್ ಈಗ ಆ್ಯಕ್ಚುಲಿ ಈಗ ಅವ್ರ ಹೆಂಡತಿ ಕೂಡ ಇಲ್ಲೇ ಇದ್ದಾರೆ. ಮೊನ್ನೆ ಇದು ನಮ್ಮ ಮುಖೇಶ್ ನಗರ ಕೇಸಲ್ಲಿ ಆಗಿರೋರು ಅವ್ರಿಗೆ ಆಗಿದೆ, ಅವ್ರದ್ದು ಲಾಂಗ್ ಟರ್ಮ್ ಮಿಸ್ಸಲ್ಲಿ ಅವ್ರು ಇಲ್ಲೇ ಇದ್ದಾರೆ. ಅದ್ರ ಸಂಬಂಧಪಟ್ಟಂಗೆ ಏನು ಕ್ರಮ ತಗೋಬೇಕಂತ ಯಾವುದೋ ಆದೇಶ ನಮಗೆ. ಸರ್ ಈಗ ಮಕ್ಕಳು ವಿಚಾರದಲ್ಲಿ ಏನು ಸರ್, ಈಗ ತಂದೆ ಬಡತನ ಆಗಿದೆ, ಸೊ ಅವರಿಗೆ ತಂದೆ ಇದ್ಬಿಡಲ್ಲ, ಅವ್ರನ್ನ ಯಾಕೆ ಇದರಲ್ಲಿ ಲಿಸ್ಟಿಗೆ ತಂದರು ಸರ್? ಅಲ್ಲ, ಈವನ್ LTVS ಅಂದ್ರೆ ರೂಲ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಮಕ್ಕಳು ಈ ಸಿಟಿಜನ್ಸ್ ಅಂಡ್ ಚಿಲ್ಡ್ರನ್ ಬಾರ್ನ್ ಟು ದೆಮ್ ಆಲ್ಸೋ LTV ಅವ್ರಿಗೆ ಡೈರೆಕ್ಟ್ ಆಟೋಮೆಟಿಕ್ ಇಂಡಿಯನ್ ಸಿಟಿಜನ್ಶಿಪ್ ಸಿಗಲ್ಲ. ನಮ್ಮಲ್ಲಿ ಈಗ ಸಾರ್ಕ್ ಟ್ರೀಟಿನಲ್ಲಿ ಏನು ಇದ್ದಾರೆ ಅವರಿಗೆ ನಾವು ಫ್ರೆಂಡ್ಲಿ ಸ್ಟೇಟ್ಸ್ಗೆ ನಾವು ಸಿಟಿಜನ್ಶಿಪ್ ಆಫರ್ ಮಾಡ್ತೀವಿ. ಬಟ್ ಎನಿಮಿ ಕಂಟ್ರೀಸ್ ಆರ್ ಕನ್ಸರ್ನ್ ಪಾಲಿಸೀಸ್ ರಿಮೈನ್ ಆಸ್ ಸೇಮ್. ಸರ್, ಈಗ ವೀಸಾ ಮೂಲಕ ತಾವು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತ. ಅಕ್ರಮವಾಗಿ ಬಂದಿರೋರ ಬಗ್ಗೆ ಏನಾದರೂ ಕ್ರಮ ಇದೆ ಪತ್ತೆಗೆ? ಸಂಬಂಧಪಟ್ಟಂಗೆ ಈಗಾಗಲೇ ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ನಾವು ಪೀರಿಯಡ್ ಆಗಿ ಸ್ಟೇಟ್ ಇಂಟೆಲಿಜೆನ್ಸ್, ಸೆಂಟ್ರಲ್ ಐಬಿ ನಾವೆಲ್ಲ ತಪಾಸಣೆ ಮಾಡ್ತಾ ಇರ್ತೀವಿ. ನಾವು ಲಾಸ್ಟ್ ಟೈಮ್ ಸಹ ಒಂದು ನೇವಲ್ ಬೇಸ್ ಸಂಬಂಧಪಟ್ಟಂಗೆ ನಾವು ಮಾಡಿದ್ವಿ. ಈಗಿನವರೆಗೆ ಯಾರು ಕಂಡು ಬಂದಿಲ್ಲ. ಅದರ ಮಾಹಿತಿ ಇದ್ರೆ ನಾವು